ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 509 ಪಾಯಿಂಟ್ಸ್ ಡೌನ್ ಆಗಿ 56,598 ಕ್ಲೋಸ್ ಆದರೆ ನಿಫ್ಟಿ 149 ಪಾಯಿಂಟ್ಸ್ ಡೌನ್ ಆಗಿ 16,858 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 599 ಪಾಯಿಂಟ್ಸ್ ಡೌನ್ ಆಗಿ 37,759 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 0.41% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 0.32% ಕರೆಕ್ಟ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ನಿಫ್ಟಿ ಇವನ್ ಸಿಮಿಲರ್ ಆಗಿ ಬ್ಯಾಂಕ್ ನಿಫ್ಟಿನಲ್ಲೂ ಗ್ಯಾಪ್ ಡೌನ್, ಅಲ್ಲಿಂದ ರಿಕವರಿ, ಇಂಪಾರ್ಟೆಂಟ್ ಹೈಯರ್ ಲೆವೆಲ್ಸ್ ಹತ್ರ ಅಗೈನ್ ರಿಜೆಕ್ಟ್ ಆಗ್ತಾ ಸೆಕೆಂಡ್ ಹಾಫ್ನಲ್ಲಿ ಒನ್ ಡೈರೆಕ್ಷನಲ್ಲಿ ಸೆಲ್ಲಿಂಗ್ ಅಂತೂ ನಾವು ನೋಡಿದ್ದೀವಿ. ಅಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ವೋಲ್ಟಾಲಿಟಿ ಇದೆ ಅಲ್ವಾ ರೀಸೆಂಟ್ ಡೇಸ್ನಲ್ಲಿ, ಜಸ್ಟ್ 5 to 6 ಡೇಸ್ ಬ್ಯಾಕು ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಗೆ ಟಚ್ ಮಾಡಿದೆ. ಮೀನ್ಸ್ ಆಲ್ ಟೈಮ್ ಹೈನ ಟಚ್ ಮಾಡಿದೆ ಅಲ್ವಾ, ಅಂದರೆ ಒನ್ ಡೈರೆಕ್ಷನಲ್ಲಿ ಸ್ಟ್ರಾಂಗ್ ಆಗಿ ರ್ಯಾಲಿ ಆಗಿದೆ. ಬಟ್ ಒನ್ಸ್ ಹಾಗೆ ಆಲ್ ಟೈಮ್ ಹೈ ಟಚ್ ಮಾಡಿದ್ರೆ ಸ್ವಲ್ಪ ಟೈಮ್ಗೆ ಅಬೌಟ್ ಟ್ರೇಡ್ ಆಗ್ತಿರುವಂಥ ಜಾಗದಿಂದ ಇಲ್ಲಿವರೆಗೂ 9% ಹತ್ರ, ಇನ್ನು ಸ್ವಲ್ಪ ಫಾಲ್ ಆದರೆ ನಿಯರ್ಲಿ 10% ಹತ್ರ ಬ್ಯಾಂಕ್ ನಿಫ್ಟಿನಲ್ಲಿ ರೀಸೆಂಟ್ಲಿ 5 to 6 ರೀಸೆಂಟ್ ಟ್ರೇಡಿಂಗ್ ಸೆಷನ್ನಲ್ಲಿ ಫಾಲ್ ಆದಂಗೆ. ಅಪ್ ಸೈಡ್ ಹೋಗೋದಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಟೈಮೇ ತಗೊಂಡಿದ್ದೆ, ಆದರೆ ಡೌನ್ ಸೈಡ್ಗೆ ಬರೋದಕ್ಕೆ ಮಾತ್ರ ಜಸ್ಟ್ 5 to 6 ಟ್ರೇಡಿಂಗ್ ಸೆಷನ್ನಲ್ಲಿ ಇಂಡೆಕ್ಸ್ 10% ಹತ್ರ ಕರೆಕ್ಟ್ ಆಗಿದೆ. ಇವತ್ತು ಸ್ವಲ್ಪ ಮಾರ್ಕೆಟು ಅನ್ಯೂಶುವಲ್ ಆಗೇ ಇದೆ, ಪರ್ಟಿಕ್ಯುಲರ್ಲಿ ಓಪನಿಂಗು. ಬಿಕಾಸ್ ನಿನ್ನೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮಿಂದ US ಮಾರ್ಕೆಟ್ ನಾವು ಗಮನಿಸಿದ್ರೆ US ಮಾರ್ಕೆಟ್ಸು ಸ್ವಲ್ಪ ಪಾಸಿಟಿವ್ ಆಗಿ ಮೂವ್ ಆಯಿತು ಅಪ್ಸೈಡ್ಗೆ. ಅಂಡ್ ಈವನ್ ಓವರ್ ಆಲ್ ಕ್ಲೋಸಿಂಗ್ ಸ್ವಲ್ಪ ಫ್ಲಾಟ್ ಆಗೇ ನಡೆದಿದೆ. US ಮಾರ್ಕೆಟ್ನಲ್ಲಿ ಅಷ್ಟೊಂದು ಸೆಲ್ಲಿಂಗ್ ಪ್ರೆಷರ್ ಅಂತೂ ಏನೂ ಕಾಣಿಸಲಿಲ್ಲ. ಆದರೆ ಮಾರ್ಕೆಟ್ ಓಪನಿಂಗ್ ಟೈಮ್ಗೆ SG ನಿಫ್ಟಿ ಗಮನಿಸಿದ್ರೆ 180 to 190 ಪಾಯಿಂಟ್ಸ್ ಹತ್ರ ನೆಗೆಟಿವ್ ಕಾಣಿಸಿದೆ. ಇದಕ್ಕೆ ಬ್ಯಾಕ್ ಆಪಲ್ ಐಫೋನ್ 14 ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಅದರ ಬಗ್ಗೆ ಮಾತಾಡ್ಕೊಳ್ಳೋಣ. ಅದಕ್ಕೆ ಮಾತಾಡ್ಕೊಳ್ಳೋಕೆ ಮುಂಚೆ ಪ್ರೀವಿಯಸ್ಲಿ ನಾವು ಅಂದ್ಕೊಂಡ ಹಾಗೆ ಮಾರ್ಕೆಟ್ನ ಅಪ್ಸೈಡ್ಗೆ ಡ್ರೈವ್ ಮಾಡ್ತಿರೋದು ಡೌನ್ ಸೈಡ್ಗೆ ಡ್ರೈವ್ ಮಾಡ್ತಿದ್ರು. ಒಂದು ಟೈಮು ಕಂಪ್ಲೀಟಾಗಿ FISೇ ಇರ್ತಾ ಇದ್ರು. ಆದರೆ ತುಂಬ ಟೈಮ್ ಬ್ಯಾಕಿಂದನೂ FIS ಕಂದ್ರೂ ರೀಟೇಲರ್ ಫೋರ್ಸ್ ಅನ್ನೋದು ಸ್ವಲ್ಪ ಸ್ಟ್ರಾಂಗ್ ಆಗಿ ಆ್ಯಕ್ಟ್ ಆಗ್ತಾ ಬರ್ತಿದೆ. ಅವರಿಂದ ಅವರೇ ಅಕೌಂಟ್ಸ್ ಮೂಲಕ ಬೈ ಮಾಡೋದಾಗಲಿ ಆರ್ ಥ್ರೂ ಮ್ಯೂಚುವಲ್ ಫಂಡ್ಸ್ ಮೂಲಕ ಆದರೂ ಸಪೋರ್ಟ್ ಮಾಡೋದೊಂದು ಕಾಣಿಸ್ತಾ ಬರ್ತಿದೆ. ಆದರೆ FISಸು ತುಂಬ ಅಗ್ರೆಸಿವ್ ಆಗಿ ಈ ರೀಸೆಂಟ್ ಟೈಮ್ಸ್ನಲ್ಲಿ ಮಾರ್ಕೆಟ್ನ ಸೆಲ್ ಮಾಡ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ರುಪಿ ವೀಕ್ ಆಗ್ತಾ ಇರೋದು, ಫರ್ದರ್ ಆಗಿ ಫ್ರೆಶ್ FIS ಇನ್ಫ್ಲೋಸ್ ಕಮ್ಮಿ ಆಗ್ತಾ ಔಟ್ಫ್ಲೋಸ್ ಬೆಳೀತಾ ಇರೋ ಕಾರಣವಾಗಿ. ಆದರೆ ಮಾರ್ಕೆಟ್ ರಿಲೇಟೆಡ್ ಆಗಿ ಈ ಥರ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಆಗಿದ್ದು, ಈವನ್ ಈ ಥರ ಸೆಲ್ಲಿಂಗ್ ಎನ್ವಿರಾನ್ಮೆಂಟಲ್ಲೂ DISಯಿಂದ ಸಪೋರ್ಟ್ ಅಂತೂ ಮಾರ್ಕೆಟ್ಗೆ ಕಾಣಿಸ್ತಾ ಇದೆ. ಲಾಸ್ಟ್ 5 ಟ್ರೇಡಿಂಗ್ ಸೆಷನಲ್ಲಿ ನಿಯರ್ಲಿ $2 ಬಿಲಿಯನ್ ಹತ್ರ FI ಸೆಲ್ಲಿಂಗು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಕಾಣಿಸಿದೆ. ಓಕೆ, ಆ್ಯಕ್ಚುಲಿ ಏನಕ್ಕೆ ಇವತ್ತು ಮಾರ್ಕೆಟ್ನಲ್ಲಿ ಈ ಸೆಲ್ಲಿಂಗ್ ಪ್ರೆಷರ್, ಓಪನಿಂಗ್ ಗ್ಯಾಪ್ ಡೌನು ಇದೆಲ್ಲ ಬ್ಯಾಕ್ ಇರೋ ಅಂಥ ಥೀಮ್ ಏನು? ಫಸ್ಟ್ ಆದರೆ ಆ್ಯಪಲ್ ರಿಲೇಟೆಡ್ ಆಗಿ ಯೂಶುವಲ್ ಆಗಿ ಒಂದು ಅಪ್ಡೇಟ್ ಕಾಣಿಸಿದೆ. ಬ್ಲೂಮ್ಬರ್ಗ್ ಅವರು ಆ್ಯಪಲ್ ರಿಲೇಟೆಡ್ ಆಗಿ ಸೋರ್ಸಸ್ಸಿಂದ ಬರ್ತಿರೋಂಥ ಅಪ್ಡೇಟ್ ಅಂತ ಹೇಳ್ತಾ, ಪ್ರೀವಿಯಸ್ಲಿ ಆ್ಯಪಲ್ ಐಫೋನ್ 14 ಲಾಂಚ್ ಆಗಿರೋ ಟೈಮ್ಗೆ ಆ್ಯಪಲ್ ಅವರು ಯಾವ ಥರ ಸೇಲ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀರಲ್ವ, ಆ ಸೇಲ್ಸ್ ಟಾರ್ಗೆಟು ಪ್ರೆಸೆಂಟ್ ಮೀಟ್ ಆಗೋ ಥರ ಕಾಣಿಸ್ತಾ ಇಲ್ಲ. ಅದರಿಂದ ಇವರ ಸಪ್ಲೈರ್ಸ್ ಎಲ್ಲರಿಗೂ ಅಷ್ಟೊಂದು ಜಾಸ್ತಿ ಪ್ರೊಡಕ್ಷನ್ ನಮಗೆ ಐಫೋನ್ ರಿಲೇಟೆಡ್ ಆಗಿ ಬೇಡ ಅಂತ ಐಫೋನ್ 14 ರಿಲೇಟೆಡ್ ಆಗಿ, ಬಿಕಾಸ್ ಡಿಮ್ಯಾಂಡ್ ಅನ್ನೋದು ಸ್ವಲ್ಪ ಫ್ಲಾಟ್ ಆಗಿ ಕಾಣಿಸ್ತಾ ಇದೆ. ಅದರಿಂದ ಸೆಕೆಂಡ್ ಹಾಫಲ್ಲಿ ಐಫೋನ್ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಮಾಡ್ತಾ ಓವರಾಲ್ ಆಗಿ ಇಯರ್ಗೆ ಪ್ರೀವಿಯಸ್ಲಿ ನಾವು ಅಂದ್ಕೊಂಡು ಸೇಲ್ಸ್ಗಂದ್ರೂ ಡೌನ್ ಸೈಡ್ ಸೇಲ್ಸ್ನು ರಿವೈಸ್ ಮಾಡ್ತಾ ಇರೋದು. ಯೂಶುವಲ್ ಆಗಿ ಯಾವುದಾದ್ರೂ ಒಂದು ಮೊಬೈಲ್ ಕಂಪನಿ ಈ ಥರ ಡಿಸಿಷನ್ ತಗೊಂಡ್ರೆ ಅದೇನು ದೊಡ್ಡದಾಗಿ ಇಂಪ್ಯಾಕ್ಟ್ ಇರಲ್ಲ. ಆದರೆ ಆ್ಯಪಲ್ ಕಂಪನಿ ಪರ್ಟಿಕ್ಯುಲರ್ಲಿ US ಅಲ್ಲಿ ಮೆಜಾರಿಟಿ ಆಫ್ ಮೊಬೈಲ್ ಮಾರ್ಕೆಟ್ನ ಹೋಲ್ಡ್ ಮಾಡ್ತಿರೋಂಥ ಅಂಡ್ ಈವನ್ ಬೇರೆ ಕಂಟ್ರೀಸ್ನಲ್ಲೂ ಪ್ರಾಮಿನೆಂಟ್ ರೋಲ್ನ ಪ್ಲೇ ಮಾಡ್ತಿರೋಂಥ ಇವರು ಅಷ್ಟು ಡಿಮ್ಯಾಂಡ್ ಕಾಣಿಸ್ತಾ ಇಲ್ಲ ಅಂತ ಮಾಡ್ತಿರೋಂಥ ಅಪ್ಡೇಟ್ಸು, ಈ ಥರ ಆ್ಯಪಲ್ ರಿಲೇಟೆಡ್ ಆಗಿ ಸೋರ್ಸಸ್ಸಿಂದ ಬರ್ತಿರೋಂಥ ಅಪ್ಡೇಟ್ಸ್ ಅಂತ ಬ್ಲೂಮ್ಬರ್ಗ್ ಅವರು ಮಾಡಿರೋಂಥ ಡೇಟಾನ ಪಬ್ಲಿಷ್ ಮಾಡಿದ ಮೇಲೆ US ಮಾರ್ಕೆಟ್ಸು ಕ್ಲೋಸ್ ಆದಮೇಲೆ ಈ ಅಪ್ಡೇಟ್ ಬಂದಿದೆ. ಆದರೆ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇರುತ್ತಲ್ವ, ಅದರಲ್ಲಿ ಫಾಲ್ ಕಾಣಿಸಿದೆ. ಆ್ಯಂಡ್ ಈವನ್ ಟೆಕ್ ಬೇಸ್ಡ್ ಆಗಿರೋಂಥ ಇಂಡೆಕ್ಸ್ ಲೈಕ್ ಹಾಂಗ್ಕಾಂಗ್ ಆದರೂ ಕೋಸ್ಪಿ ರಿಲೇಟೆಡ್ ಆಗಿ ಮೀನ್ಸ್ ಆ ರೀಜನ್ಸಲ್ಲಿರುವಂಥ ಇಂಡೆಕ್ಸ್ನಲ್ಲೂ ಸಡನ್ ಆಗಿ ಫಾಲ್ ಕಾಣಿಸಿದೆ. ಇದು ಮಾರ್ನಿಂಗ್ ಮಾರ್ಕೆಟ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ನಮ್ಮ ಮಾರ್ಕೆಟಲ್ಲಿ ಪ್ಲೇ ಆಗಿರುವಂಥ ಫ್ಯಾಕ್ಟರ್. ಆ್ಯಂಡ್ ಈವನ್ ಯುರೋಪ್ ಗ್ಯಾಸ್ ಪೈಪ್ಲೈನ್ ರಿಲೇಟೆಡ್ ಆಗಿಯೂ ಲೈಕ್ ರಷ್ಯಾದಿಂದ ಯುರೋಪ್ಗೆ ಹೋಗ್ತಿರೋಂಥ ಗ್ಯಾಸ್ ಪೈಪ್ಲೈನ್ ರಿಲೇಟೆಡ್ ಆಗಿ ಸ್ವಲ್ಪ ಅನ್ಸರ್ಟನಿಟಿ ಅಂತೂ ಆಗಿದೆ ಅನ್ನೋ ಥರ. ಅಗೈನ್ ಯುರೋಪಲ್ಲಿ ಗ್ಯಾಸ್ ಪ್ರೈಸಸ್ ಬೆಳೆದು ಅಲ್ಲಿ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಫರ್ದರ್ ಆಗಿ ಎಕಾನಮಿಗೆ ಹರ್ಟ್ ಆಗತ್ತೆ ಅನ್ನೋ ಥರ ಮಾರ್ಕೆಟ್ ರಿಲೇಟೆಡ್ ಆಗಿ ಸೆಂಟಿಮೆಂಟ್ಲಿ ನೆಗೆಟಿವ್ ವರ್ಕ್ ಅಂತೂ ಆಗ್ತಿದೆ. ಇನ್ನು ಸ್ವಲ್ಪ ಇವೆಂಟ್ಸು ಕಾಣಿಸ್ತಾ ಇದೆ. US ಅಲ್ಲಿ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಡೇಟಾ ಪಬ್ಲಿಷ್ ಆಗಿದೆ. ಅದು ತುಂಬ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಮೀನ್ಸ್ ಕನ್ಸ್ಯೂಮರ್ಸ್ ಅಂದ ಒಂದು ಸ್ಟ್ರಾಂಗ್ ಬೈಯಿಂಗ್ ಕಾನ್ಫಿಡೆನ್ಸ್ ಅಂತೂ ಕಾಣಿಸ್ತಾ ಇದೆ. ಅಂಡ್ ಹೌಸಿಂಗ್ ಸೇಲ್ಸನ್ನು ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ
28% ಬೆಳೆದಿದೆ. ಎಕ್ಸ್ಪೆಕ್ಟೇಷನ್ಸ್ ಡೌನ್ ಸೈಡ್ ಮೀನ್ಸ್ ಫಾಲ್ ಆಗುತ್ತೆ ಅಂತ ಅನ್ಕೊಂಡ್ರೆ ಆಗಸ್ಟ್ ತಿಂಗಳಿಗೆ ಸಂಬಂಧಿಸಿರೋ ಹೌಸಿಂಗ್ ಸೇಲ್ಸ್ ಡೇಟಾ ಹಿಂದಿನ ತಿಂಗಳ ಜೊತೆ ಕಂಪೇರ್ ಮಾಡಿದ್ರೆ 28% ಬೆಳೀತಾ ಇರೋದು ಎಲ್ಲರನ್ನೂ ಸರ್ಪ್ರೈಸ್ ಮಾಡಿದ್ದೆ. ಎಕಾನಮಿ ರಿಲೇಟೆಡ್ ಆಗಿ ಇಷ್ಟೊಂದು ಸ್ಟ್ರಾಂಗ್ ಬೈಯಿಂಗ್ ಅಂಡ್ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಡೇಟಾ ಪರವಾಗ್ಲೂ ಸಿಗ್ನಿಫಿಕೆಂಟ್ ಸ್ಟ್ರೆಂತ್ ಕಾಣಿಸ್ತಾ ಇರೋದು. ಈವನ್ ಈ ಥರ ಬಡ್ಡಿ ರೇಟ್ಗಳು ಬೆಳೀತಾ ಇದ್ರೂ ಎಕಾನಮಿನಲ್ಲಿ ಯಾವ ಥರ ಪೇಯ್ನ್ ಆರ್ ಪ್ರೆಷರ್ ಕಾಣಿಸ್ತಾ ಇಲ್ಲ. ಅದರಿಂದ ಫೆಡ್ ಅವರು ಈಸಿಯಾಗಿ ಅಪ್ಕಮಿಂಗ್ ಟೈಮ್ಸ್ನಲ್ಲಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರಂತ ಮಾರ್ಕೆಟ್ ಭಯ ಬೀಳ್ತಿದೆ. ಮಾರ್ಕೆಟ್ ಭಯ ಬೀಳ್ತಾ ಈ ಥರ ಬರ್ತಿರೋಂಥ ಪಾಸಿಟಿವ್ ಡೇಟಾಗೆ ಆ್ಯಕ್ಚುಲಿ ಎಕಾನಮಿ ಚೆನ್ನಾಗಿದೆ ಅಂತ ಬರ್ತಿರೋಂಥ ಡೇಟಾಗೆ ಮಾರ್ಕೆಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಪ್ರಯತ್ನ ಮಾಡ್ತಿದೆ. ಆ್ಯಂಡ್ ಸೆಪ್ಟೆಂಬರ್ 30 ಫ್ರೈಡೇ ಅಪ್ಡೇಟ್ ಆಗ್ತಿರೋಂಥ RBI ಇವೆಂಟ್ ರಿಲೇಟೆಡ್ ಆಗಿನೂ ಇವತ್ತಿಂದ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಅಂತೂ ಸ್ಟಾರ್ಟ್ ಆಗಿದೆ. ಆ್ಯಂಡ್ RBI ಇವೆಂಟ್ ರಿಲೇಟೆಡ್ ಆಗಿ ಮಾರ್ಕೆಟ್ ಅಷ್ಟೊಂದು ಬಿಗ್ ವೇನಲ್ಲಿ ಇಂಪ್ಯಾಕ್ಟ್ ಆಗೋ ಥರ ಅವ್ರ ಸ್ಟೇಟ್ಮೆಂಟ್ಸ್ ಇರುತ್ತೆ ಅನ್ನೋ ಥರ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. 50 ಬೇಸಿಸ್ ಪಾಯಿಂಟ್ಸ್ ಹತ್ರ ಹೈಕ್ ಇರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಆ್ಯಂಡ್ ಇಂಡಿಯಾನಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಅನ್ಸರ್ಟನಿಟಿ ಏನೂ ಇಲ್ಲ. ಅದರಿಂದ ಅಷ್ಟೊಂದು ಹಾಕಿ ಸ್ಟೇಟ್ಮೆಂಟ್ RBI ಗವರ್ನರ್ ಇಂದ ಇರಲ್ಲ ಅಂತ ಮಾರ್ಕೆಟ್ ಅಂತೂ ಎಸ್ಟಿಮೇಟ್ ಮಾಡ್ತಿದೆ. ಅಂಡ್ ಅಕ್ಟೋಬರ್ ಸ್ಟಾರ್ಟಿಂಗ್ ಬಂದಿದೀವಲ್ವಾ, ಅದರಿಂದ ರಿಸಲ್ಟ್ ಸೀಸನ್ ಮಾರ್ಕೆಟ್ ನಲ್ಲಿ ಡ್ರೈವ್ ಮಾಡ್ತಿದೆ. ಫಸ್ಟ್ TCS, ಇನ್ಫೋಸಿಸ್, ನೆಕ್ಸ್ಟ್ HDFC ಬ್ಯಾಂಕ್, ICICI ಬ್ಯಾಂಕ್ ಈ ತರ ನಿಫ್ಟಿ ರಿಲೇಟೆಡ್ ಆಗಿರುವಂತ ಹೆವಿ ವೈಟ್ಸ್ ಎಲ್ಲಾನು ಅಕ್ಟೋಬರ್ ಮಂತ್ಗೆ ಸಂಬಂಧಿಸಿರುವ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ. ಅಂಡ್ ಆ ಡೇಟ್ಸ್ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅಂಡ್ ನಾವು ನಿನ್ನೆ ವಿಡಿಯೋನಲ್ಲಿ ಅನ್ಕೊಂಡಿರೋದು 17,440 ಅಬೋವ್ ಬಂದ್ರೇನೆ ಮಾರ್ಕೆಟ್ ನ ಬುಲಿಶ್ ಆಗಿ ನೋಡೋದಕ್ಕೆ ಸ್ಕೋಪ್ ಇದೆ ಅಂತ. ಆದ್ರೆ ಇನ್ನೂ ಫರ್ದರ್ ಆಗಿ ಮಾರ್ಕೆಟ್ ಡೌನ್ ಸೈಡ್ಗೆ ಫಾಲ್ ಆಗಿರೋ ಕಾರಣವಾಗಿ ಆ ಲೆವೆಲ್ ರಿವೈಸ್ ಮಾಡ್ತಾ 17,250ಗೆ ತಗೊಂಡ್ಬರ್ತಿದ್ದೀನಿ. ಇಲ್ಲಿಂದ 17,250 ಒಂದು ಮೇಜರ್ ಇಂಪಾರ್ಟೆಂಟ್ ಲೆವೆಲ್. ಆ ಲೆವೆಲ್ ಬಿಲೋ ಇರೋವರೆಗೂ ಇವನ್ ಮಾರ್ಕೆಟ್ ನಲ್ಲಿ ರಿಕವರಿ ಬರ್ತಿದ್ರು ಅನ್ನೆಸೆಸರಿ ಆಗಿ ಬೈಸೈಡ್ ಟ್ರೇಡ್ಸ್ ಅಂತೂ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಲ್ಲ. ಆ ಲೆವೆಲ್ ಅಬೋವ್ ಬಂದು ಸಸ್ಟೈನ್ ಆಗ್ತಾ ಇದ್ರು, ಆ ಡೇ ಎಂಡ್ ನಲ್ಲಿ ಕ್ಲೋಸ್ ಆಗ್ತಾ ಇದ್ರು ದೆನ್ ಬುಲಿಶ್ ಆಗಿ ಇನ್ನೂ ಫರ್ದರ್ ಆಗಿ ಮಾರ್ಕೆಟ್ ನಲ್ಲಿ ಮೂವ್ ಇರೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಬಿಲೋ 17,250 ಬುಲಿಶ್ ಟ್ರೇಡ್ಸ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಇರೋದ್ರಿಂದ ಯಾವುದಾದ್ರೂ ಸ್ವಲ್ಪ ಸ್ಟಾಕ್ಸು ಫಂಡಮೆಂಟಲ್ಸ್ಲಿ ಚೆನ್ನಾಗಿದ್ರೋ ಸ್ಟಾಕ್ಸು ನಾವು ಟ್ರ್ಯಾಕ್ ಮಾಡ್ತಿರೋ ಸ್ಟಾಕ್ಸ್ನ ಪರ್ಟಿಕ್ಯುಲರ್ಲಿ ಯಾವುದಾದ್ರೂ ಇನ್ನೂ ಫಾಲೋ ಆಗ್ತಾ ಇದ್ರೆ ಆ್ಯಡ್ ಮಾಡ್ಕೋಬೋದು. ಬೇಸ್ಡ್ ಅಪ್ ಆನ್ ಅವರ ಬಿಸ್ನೆಸ್ ಅಂಡ್ ಪ್ರೀವಿಯಸ್ ರಿಸಲ್ಟ್ಸ್ನ ಯಾವುದಾದ್ರೂ ಟ್ರ್ಯಾಕ್ ಮಾಡ್ತಿರೋಂಥ ಸ್ಟಾಕ್ ಲಿಸ್ಟ್ನ ಹೇಳಿ ಅಂತ ಕೇಳ್ತಿದ್ದಾರೆ. ಆಗಸ್ಟ್ 27 ಇವನ್ ರೀಸೆಂಟ್ ಫಾಲ್ನಲ್ಲೂ ಈ 5 ಸ್ಟಾಕ್ಸು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಅಂಡ್ ಈ ರೀಸೆಂಟ್ ಫಾಲ್ನಲ್ಲೂ ಈ ಸ್ಟಾಕ್ಸು ದೊಡ್ಡದಾಗೇನು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಆದರೆ ಸ್ವಲ್ಪ ಸ್ಟಾಕ್ಸ್ ಅಂತೂ ಫಾಲ್ ಆಗಿದೆ. ಆದರೆ ಓವರಾಲ್ ಆಗಿ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಅಂತೂ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಇನ್ಫ್ಯಾಕ್ಟ್ ಶಿವಾಲಿಕ್ ಬಯೋಮೆಟಲ್ಲು ಇವತ್ತು ಆಲ್ ಟೈಮ್ ಹೈಗೆ ಟಚ್ ಮಾಡಿದೆ. ಅವರು ರೀಸೆಂಟ್ ಬಿಸ್ನೆಸ್ ನಂಬರ್ಸ್ ಆದರೂ, ಅವರು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಕ್ಸಿಕ್ಯೂಷನ್ ಆದರೂ ನಮಗೆ ನಂಬಿಕೆ ಇದ್ದಾಗ ಈ ಥರ ಪ್ಯಾನಿಕ್ ಆರ್ ಅನ್ಸರ್ಟಿಟಿ ಇರೋ ಅಂಥ ಟೈಮ್ನಲ್ಲಿ ಅದು ಫಾಲ್ ಆಗ್ತಾ ಇರತ್ತಲ್ವಾ. ಅದರಿಂದ ಇವೇ ಅಂತಲ್ಲ, ಇಲ್ಲಿ ನಾನು ತೋರಿಸ್ತಿರೋಂಥ 5 ಸ್ಟಾಕ್ಸ್ ಅಂತಲೇ ಅಲ್ಲ, ನೀವು ಟ್ರಾಕ್ ಮಾಡ್ತಿರೋದು ಯಾವ ಕಂಪ್ನಿ ಆದರೂ ಈ ಥರ ಫಾಲ್ ಇದ್ದಾಗ ನಮಗೆ ಅಡ್ವಾಂಟೇಜ್ ಕೊಡುತ್ತೆ. ಸ್ವಲ್ಪ ಸ್ಟಾಕ್ಸು ಓವರಾಲ್ ಮಾರ್ಕೆಟ್ ಫಾಲ್ನಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಸ್ಟೇಬಲ್ ಆಗೇ ಇವೆ. ಬಟ್ ಇನ್ ಫ್ಯೂಚರ್ ಯಾವುದಾದ್ರೂ ಅನ್ಸರ್ಟನಿಟಿ ಪಾಯಿಂಟು ಗ್ಲೋಬಲಿ ಯಾವುದಾದ್ರೂ ನೆಗೆಟಿವ್ ಸೆಂಟಿಮೆಂಟ್ ಅರೈಸ್ ಆದಾಗ ಅದರಲ್ಲೂ ಫಾಲ್ ಇರ್ಬೋದು. ಅದರಿಂದ ಆಟೋಮೆಟಿಕ್ ಆಗಿ ಈ ಥರ ಟೈಮ್ಸಲ್ಲಿ ಬೆಸ್ಟ್ ಥಿಂಗ್ ನಾವು ಮಾಡೋಕ್ಕಾಗಿದ್ದಿರೋದು ನಾವು ಹೋಲ್ಡ್ ಮಾಡ್ತಿರೋಂಥ ಸ್ಟಾಕ್ಸು ಆವ್ರೇಜ್ ಮಾಡಬೇಕಂತಾನೆ ಅಲ್ಲ, ಯಾವ್ಯಾವ ಸ್ಟಾಕ್ಸು ರೀಸೆಂಟ್ ಟೈಮ್ಸ್ನಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿದೆ, ಬೆಟರ್ ಆಗಿ ನಂಬರ್ಸ್ ಪರ್ಫಾರ್ಮ್ ಮಾಡ್ತಿದೆ, ಪರ್ಟಿಕ್ಯುಲರ್ಲಿ ಆ ಸೆಗ್ಮೆಂಟ್ಸ್ ಆರ್ ಆ ಸೆಕ್ಟರ್ ಇರುವಂಥ ಯಾವುದಾದ್ರೂ ಟರ್ನ್ ಅರೌಂಡ್ ಕಾಣಿಸುತ್ತಾ, ಇವತ್ತು ಪರ್ಫಾರ್ಮ್ ಮಾಡ್ತಿದ್ಯಾ ಆ ಟೆಂಪ್ರವರಿ ಇವೆಂಟ್ಸ್ ಕಾರಣವಾಗಿ ಪರ್ಫಾರ್ಮ್ ಮಾಡ್ತಿದೀವಾ, ಅದರಲ್ಲಿ ಅನಲೈಸಿಸ್ ಮಾಡ್ಕೊಂತ ಒಂದು ವಾಚ್ ಲಿಸ್ಟ್ ನಾವು ಮೈಂಟೈನ್ ಮಾಡ್ತಾ ಮಾರ್ಕೆಟ್ನಲ್ಲಿ ಕ್ರಿಯೇಟ್ ಆಗಿರುವಂಥ ಪ್ಯಾನಿಕ್ನಲ್ಲಿ ಅದರಲ್ಲಿ ಬರ್ತಿರುವಂಥ ಫಾಲ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋದು ನಾನಂತೂ ಈ ಪರ್ಟಿಕ್ಯುಲರ್ಲಿ ಈ 5 ಸ್ಟಾಕ್ಸ್ ಕ್ಯಾಟಗರಿಯಲ್ಲಿ ಗಮನಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಅನ್ಕೊಂಡಿದ್ವಲ್ಲ, ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಡೇಟಾ ಆದರೂ ಹೌಸಿಂಗ್ ಸೇಲ್ಸ್ ಡೇಟಾ ಆದರೂ ಎಕ್ಸ್ಪೆಕ್ಟೆಡ್ ಅಂದರೆ ಅಬೋನೇ ಇರ್ತಿದೆ. ಇದಕ್ಕೆ ರೆಫರೆನ್ಸ್ ಆಗಿ ಇಂಡಿಯಾನಲ್ಲಿ ನಡೆದಿರುವಂಥ ಸೇಲ್ಸ್ ಲೈಕ್ ಅಮೆಜಾನ್, ಫ್ಲಿಪ್ಕಾರ್ಟ್, ಫೆಸ್ಟಿವಲ್ ಸೇಲ್ಸು ಪ್ರೀವಿಯಸ್ ಟೈಮ್ಸ್ ಕಂದ್ರೂ ಫಸ್ಟ್ 4 ಡೇಸ್ನಲ್ಲೇ 1.3 ಟೈಮ್ಸ್ ಹತ್ರ ಜಾಸ್ತಿ ನಡೆದಿದೆ. ಸೇಲ್ಸ್ ನಂಬರ್ಸ್ ಜಾಸ್ತಿನೇ ಇದೆ. ಅಂಡ್ ಅದು ಹೇಗೆ ಡೇಟಾ ಅಂತೂ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ನೀವು ಇದು ಗಮನಿಸಬಹುದು. 2018ನಲ್ಲಿ ನಡೆತಿರುವಂಥ ಫೆಸ್ಟಿವಲ್ ಸೇಲ್ಸ್ನಲ್ಲಿ ಅಂಡ್ 2019, 2020, 21, 22ಗೆ ಗ್ರ್ಯಾಜುವಲಿ ಇಂಪ್ರೂವ್ಮೆಂಟ್ ಅಂತೂ ಕಾಣಿಸ್ತಾ ಇದೆ. ಮೀನ್ಸ್ ಓವರಾಲ್ ಆಗಿ ಈ ಆನ್ಲೈನ್ ಸೇಲ್ಸ್ ರಿಲೇಟೆಡ್ ಆಗಿ ಯಾವುದಾದ್ರೂ ಡಿಮ್ಯಾಂಡ್ ಪ್ರೆಸೆಂಟ್ ಅರೈಸ್ ಆಗ್ತಿದೆ ಅಲ್ವಾ, ಅದಕ್ಕೆ ಒನ್ ಆಫ್ ದಿ ಮೈನ್ ರೀಸನ್ ಗ್ರಾಸ್ ಮರ್ಚಂಡೈಸ್ ವ್ಯಾಲ್ಯೂ. ಲೈಕ್ ಪ್ರೀವಿಯಸ್ ಆಗಿ ಒಂದು ಮೊಬೈಲ್ ಅಂದರೆ 10 or 20,000 ಅಂದ್ಕೊಂಡು ಅವರು ಈಗ ಅದು ಒಂದು ಮೊಬೈಲ್ ಅಂದರೆ 50,000, 60,000, 70,000
ಇವನ್ 1 lakh ಕೊಟ್ಟು ತಗೊಂತಿದ್ದಾರೆ. ಈ ತರ ಒಂದು ಮೊಬೈಲ್ ರಿಲೇಟೆಡ್ ಆಗಿ ಇಷ್ಟೊಂದು ಖರ್ಚು ಮಾಡಿ ಅಮೌಂಟ್ ಯಾವಾಗ ಜಾಸ್ತಿ ಬೆಳೀತಾ ಹೋಗತ್ತಲ್ವಾ, ಅದು ಪರ್ ಪರ್ಸನ್ ಖರ್ಚು ಮಾಡುವಂತ ಆವರೇಜ್ ವ್ಯಾಲ್ಯೂನು ಜಾಸ್ತಿ ಮಾಡುತ್ತೆ. ಅದರಿಂದ ಓವರ್ ಆಲ್ ಸೇಲ್ಸ್ ನಲ್ಲೂ ನಮಗೆ ಇಂಪ್ರೂವ್ಮೆಂಟ್ ಅಂತೂ ಕಾಣಿಸ್ತಾ ಇರುತ್ತೆ. ಫಾರ್ ಓವರ್ ಆಲ್ US ಅಲ್ಲೇ ಆದ್ರೂ ಇವನ್ ಇಂಡಿಯಾ ರಿಲೇಟೆಡ್ ಆಗಿ ನಡ್ತಿರುವಂತ ಸೇಲ್ಸ್ ಅಲ್ಲೂ ಕನ್ಸ್ಯೂಮರ್ಸ್ ಇಂದ ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ ಅಂತೂ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಇಲ್ಲಿಂದ ಫರ್ದರ್ ಆಗಿ ಫಾಲ್ ಆಗ್ತಾ ಇದ್ರೆ 16,750 ಅಂಡ್ ಅದರ ಬಿಲೋ 16,650. ಇಲ್ಲಿಂದ ಟಾಪ್ ಸೈಡ್ ಬರ್ತಿದ್ರಿ 16,920 ಅಂಡ್ ಅದರ ಅಬೌವ್ 17,050 to 17,080. ಈ ಝೋನ್ನ ಗಮನಿಸಿ. ಇಲ್ಲಿಂದ ಫರ್ದರ್ ಆಗಿ ಬ್ಯಾಂಕ್ ನಿಫ್ಟಿ ಡೌನ್ ಸೈಡ್ಗೆ ಮೂವ್ ಆಗ್ತಾ ಇದ್ರೆ 37,650, ಅದಾದ್ಮೇಲೆ 37,550. ಈ 100 ಪಾಯಿಂಟ್ ಝೋನ್ನ ಸಪೋರ್ಟ್ ರೇಂಜ್ ಆಗಿ ಗಮನಿಸಿ. ಇಫ್ ಆ ಝೋನ್ ಒಂದು ಸಪೋರ್ಟ್ ಝೋನ್ ಬ್ರೇಕ್ ಆಗ್ತಾ ಇದ್ರೆ 37,320 ಇಂಪಾರ್ಟೆಂಟ್ ಸಪೋರ್ಟ್. ಅಂಡ್ ಇಲ್ಲಿಂದ ಟಾಪ್ ಸೈಡ್ ಬರ್ತಿದ್ರೆ 37,870 ಅಂಡ್ ಅದರ ಅಬೌವ್ 38,160. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಸೆಪ್ಟೆಂಬರ್ ಮಂತ್ಲಿ ಅಂಡ್ ಅಕ್ಟೋಬರ್ ವೀಕ್ಲಿ ಕಾಂಟ್ರಾಕ್ಟ್ ಅಲ್ಲಿರೋ ಡೇಟಾನ ಗಮನಿಸ್ತಾ ಇದ್ರೆ ಇಲ್ಲಿಂದ ಡೌನ್ ಸೈಡ್ ನಾವು ಪ್ರೀವಿಯಸ್ಲಿ ಮಲ್ಟಿಪಲ್ ಟೈಮ್ಸ್ ಅನ್ಕೊಂತಾ ಬರ್ತಿರೋದು 16,700 to 17,500. ಈ 800 ಪಾಯಿಂಟ್ ರೇಂಜ್ ನಾವು ಗಮನಿಸಬಹುದು. ಅಂಡ್ ಸ್ಟಿಲ್ 17,600 ಹತ್ರ ಇಂಟ್ರೆಸ್ಟಿಂಗ್ ಡೇಟಾ ಬಿಲ್ಡ್ ಆಗ್ತಿದೆ ಪುಟ್ ರೈಟರ್ಸ್ ಇಂದ. ಕಾಲ್ಸ್ ಅಷ್ಟೊಂದು ದೊಡ್ಡದಾಗಿ ಬಿಲ್ಡ್ ಆಗ್ತಿಲ್ಲ. ಸೊ ನೋಡೋಣ, ಸ್ಟಿಲ್ ಅದೇ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ರೇಂಜ್ ಆಗಿ ನೋಡ್ತಾ ಬರೋಣ. ಒಂದು ವೇಳೆ ಇಲ್ಲಿಂದಾನು ಅನ್ವೈಂಡಿಂಗ್ ಕಾಣಿಸ್ತಾ ಇದ್ರೆ ಆರ್ ಕಾಲ್ಸ್ ಹತ್ರನೂ ಬಿಲ್ಡ್ ಆಗ್ತಾ ಇದ್ರೆ ಅಂಡ್ ಫರ್ದರ್ ಆಗಿ ಇನ್ನೂ ಡೌನ್ ಸೈಡ್ಗೆ ಈ ಲೆವೆಲ್ಗಂದ್ರೂ ಜಾಸ್ತಿ OI ಡೇಟಾ ಬಿಲ್ಡ್ ಆಗ್ತಾ ಇದ್ರೆ ಫರ್ದರ್ ಆಗಿ ಆ ಲೆವೆಲ್ನ ಚೇಂಜ್ ಮಾಡೋ ಪ್ರಯತ್ನ ಮಾಡೋಣ. ಆಸ್ ಆಫ್ ನೌ 16,700 ಇಂಪಾರ್ಟೆಂಟ್ ಸಪೋರ್ಟ್. ಇಲ್ಲಿಂದ ಟಾಪ್ ಸೈಡ್ಗೆ ಬರ್ತಿದ್ರೆ 17,000 ಹತ್ರ ಸಿಗ್ನಿಫಿಕೆಂಟ್ ಡೇಟಾ ಕಾಣಿಸ್ತಾ ಇದೆ. ಆದರೆ ಓವರ್ ಆಲ್ ಆಗಿ ಪುಟ್ ಡೇಟಾನ ಇರೋ ಕಾರಣವಾಗಿ ಈವನ್ 17,250 ಇಂಪಾರ್ಟೆಂಟ್ ರೇಂಜ್ ಅನ್ಕೊಂತಿದ್ವಲ್ಲ, ಅದರಿಂದ ಇನ್ನೊಂದು 50 ಪಾಯಿಂಟ್ಸ್ ಅಬೋವ್ ಬಂದು 17,300ನ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಇನ್ಫ್ಯಾಕ್ಟ್ 17,300 ಅಂದ್ರೆ 17,200 ಹತ್ರನೇ ಒಳ್ಳೆ ಡೇಟಾ ಬಿಲ್ಡ್ ಆಗ್ತಿದೆ. ಒಳ್ಳೆ ಡೇಟಾ ಬಿಲ್ಡ್ ಆಗ್ತಿದ್ರು ಫಾರ್ ದ ಸೇಫ್ಟಿ ಇನ್ನೊಂದು 100 ಪಾಯಿಂಟ್ಸ್ ಹಿಂದಕ್ಕೆ ಹೋಗಿ 17,300ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ 17,300 to 16,700 ಈ 600 ಪಾಯಿಂಟ್ ರೇಂಜ್ನಲ್ಲಿ ಮಾರ್ಕೆಟ್ ಅಪ್ಕಮಿಂಗ್ ಟೈಮ್ಸಲ್ಲಿ ಟ್ರೇಡ್ ಆಗುತ್ತೆ ಅನ್ನೋ ಥರ ಬೈ ಟೇಕಿಂಗ್ OI ಡೇಟಾ ಆ್ಯಂಡ್ ಪ್ರೈಸ್ ಆಕ್ಷನ್ ಲೆವೆಲ್ಸಲ್ಲಿ ನಾವು ಗಮನಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತೆ ಅಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.